ನಮಸ್ತೆ ಎಲ್ಲರಿಗೂ. ಗಣಪತಿಯ ಆಶೀರ್ವಾದ ಏನಿದೆ ನೋಡೋಣ. ನಿಮ್ಮನ್ನ ನೀವು ಇನ್ನ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಅಗತ್ಯ ಇದೆ. ಸೊ ನಿಮ್ಮನ್ನ ನೀವು ಇನ್ನ ಹೆಚ್ಚು ಅರ್ಥ ಮಾಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳಷ್ಟು ವಿಚಾರಗಳಲ್ಲಿ ಒಂದಷ್ಟು ತೊಂದರೆಗಳು ಯಾಕೆ ಬಂತು, ಯಾಕೆ ಸಮಸ್ಯೆಗಳಾಯ್ತು, ಇದೆಲ್ಲವನ್ನು ಕೂಡ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ದೇಹಕ್ಕೆ ಒಂದಷ್ಟು ಶಕ್ತಿ ಮತ್ತೆ ಕಾಂತಿ ಮತ್ತೆ ಎನರ್ಜಿ ಬೇಕಾಗಿರೋದ್ರಿಂದ ಒಂದಷ್ಟು ಸೂರ್ಯನ ಬಿಸಿಲಿಗೆ ನಿಮ್ಮ ಮುಖನ ಇಡಿ ಅನ್ನುವಂಥದ್ದು ಇದೆ. ನಿಮ್ಮ ತಲೆಗೆ ರಕ್ಷಣೆನ ಹಾಕೊಳ್ಳಿ, ಹೆಲ್ಮೆಟ್ ಧರಿಸಿ ಹೋಗಿ ಅನ್ನುವಂಥದ್ದು ಕೂಡ ಇದೆ. ನೀರಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಏನಿತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಕಮಂಡಲ ಗಣೇಶನ ಆಶೀರ್ವಾದ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನೀರಿಗೆ ಸಂಬಂಧಪಟ್ಟಂಗೆ ಎಲ್ಲೋ ಒಂದ್ ಜಾಗದಲ್ಲಿ ಹುಡುಕಿದ್ರೆ, ನೀರಿರುವಂತ ಸ್ಥಳದಲ್ಲಿ ಹುಡುಕಿದ್ರೆ ನಿಮ್ಗೆ ಗಣೇಶನ ವಿಗ್ರಹಕ್ಕೆ ಬೇಕಾಗಿರುವಂತ ಮೂರ್ತಿ ಕೆತ್ತಲಿಕ್ಕೆ ಏನ್ ವಿಗ್ರಹ ಬೇಕೋ ಅದು ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾಲಿಗ್ರಾಮ ವಿಗ್ರಹನೇ ಸಿಗುತ್ತೆ ಅನ್ನುವಂಥದ್ದು ಇದೆ. ಶಕ್ತಿ ಗಣಪತಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಶತ್ರುಗಳು ದೂರ ಆಗಿದ್ದಾರೆ, ಮುಂದಕ್ಕೂ ಕೂಡ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಶತ್ರುಗಳನ್ನ ಸದೆ ಬಡಿಯೋದಕ್ಕೆ ಗಣೇಶನ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ, ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗತ್ತೆ ಅನ್ನುವಂಥದ್ದು ಇದೆ. ಗಣೇಶನಿಗೆ ಏನಾದ್ರೂ ಹರಕೆ ಬರ್ದಿಟ್ಟಿದ್ರೆ ಅದನ್ನ ತೀರ್ಸ್ಕೊಂಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲವೂ ಕೂಡ ಫಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬ್ಲಡ್ ರಿಲೇಟೆಡ್ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ಕೊಳ್ಳಿ. ಪ್ರಯಾಣದಿಂದ ಕೂಡ ನಿಮ್ಗೆ ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನಕ್ಕೆ ಸೇರ್ಬೇಕಾಗಿರುವಂತ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಭೂಕಂಪನಗಳು ಇನ್ನೂ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ನೆಗೆಟಿವ್ ಎನರ್ಜಿ ನಿಮ್ಮ ಜೀವನದಲ್ಲಿ ಸಮಸ್ಯೆನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ರೂಟ್ ಚಕ್ರದಲ್ಲಿ ತುಂಬಾ ಸಮಸ್ಯೆಗಳು ಆಗ್ತಾ ಇದೆ. ಸೊ ರೂಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಪ್ರಯಾಣದಲ್ಲಿ ತೊಂದರೆ ಇದೆ ಅನ್ನುವಂಥದ್ದು ಇದೆ. ಇಟ್ಸ್ ಎ ಜನರಲ್ ರೀಡಿಂಗ್. ಕೆಲವರಿಗೆ ಪ್ರಯಾಣದಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರಬಹುದು. ಇನ್ ಕೆಲವರಿಗೆ ಪ್ರಯಾಣದಲ್ಲಿ ಖಂಡಿತವಾಗ್ಲೂ ತೊಂದರೆಗಳಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ವಿದ್ಯೆ ಕಲಿಯುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹೊಸ ಪಾರ್ಟ್ನರ್ ನಿಮ್ ಲೈಫಿಗೆ ಬರುವಂತದ್ದು, ಎಕ್ಸ್ ಕೂಡ ವಾಪಸ್ ಬರುವಂತ ಸಾಧ್ಯತೆಗಳು ಇಲ್ಲಿ ಇದೆ. ಹಳೆ ಗೆಳತಿಯರು ಒಂದಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವ್ರನ್ನ ನೀವು ಅವಾಯ್ಡ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೊ ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂದಾಗ ಸಾಕಷ್ಟು ಅಡ್ಡಿ ಆತಂಕಗಳು ತೊಂದರೆಗಳು ಬರುತ್ತೆ. ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ಕೆರಿಯರ್ ಅಲ್ಲಿ ಗ್ರೋತ್ ನ ನೋಡಿ ಅನ್ನುವಂಥದ್ದು ಇದೆ. ಸೊ ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ, ಪಾಪು ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ 2 ಕಾರ್ಡ್ ಇಡ್ತೀನಿ, ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ನಿಮ್ಗೆ ಗಣೇಶ ಏನ್ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ನೋಡೋಣ. ಕಣ್ಣುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ಏನೋ ಒಂದು ಸಾವಿನ ಸುದ್ದಿ ಕೇಳಬಹುದು, ಮತ್ತೆ ಸ್ಪಿರಿಚುಯಾಲಿಟಿಲಿ ಇರೋರು ಇಲ್ಲ ಆದ್ರು ಅನ್ನುವಂತ ಸುದ್ದಿನ ಕೂಡ ನೀವು ಕೇಳಬಹುದು. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ನಿಮ್ಮ ಕೆಲಸ ಕಾರ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಹೆಚ್ಚಿನ ಸ್ಟ್ರಾಂಗ್ ಅಲ್ಲಿ ನೀವು ಇರಿ. ನಿಮ್ಮ ಕೈ ಕೆಳಗಿರೋರಿಗೆ ಅವರ ಯೋಗ್ಯತೆ ಏನು ಅಂತ ತೋರಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಅಧಿಕಾರನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಪವರ್ ಇದ್ರೂ ಕೂಡ ಪವರ್ಲೆಸ್ ಆಗಿ ಇರಬೇಡಿ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ, ಹೊಸ ಯಶಸ್ಸು ಬರೋದ್ರಲ್ಲಿ ಇದೆ. ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಅನ್ನೋದು ನಿಮ್ಮನ್ನ ಹೊಡ್ಕೊಂಬರುತ್ತೆ. ಸೊ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ ಅಂತ ಹೇಳ್ಕೊಂಡೋಗಿ ಗಣೇಶ ನಿಮ್ಮೆಲ್ಲ ಕಾರ್ಯಗಳಿಗೂ ಯಶಸ್ಸನ್ನ ಕೊಡ್ತಾನೆ. ಓಂ ಗ್ಲೂಂ ಗಂ ಗಣಪತಯೇ ನಮಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್, ಬಾಯ್, ನಮಸ್ತೆ.